ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಯೂ ನೋಡಿದ್ರೆ ಗೊತ್ತಾಗ್ತಾ ಇದೆ, ಹೌದು ನಾನು ತೋಟಕ್ಕೆ ಬಂದಿದ್ದೀನಿ ಇವಾಗ. ತೋಟದಲ್ಲಿ ಈ ಮಳೆಗಾಲ ಶುರುವಾಗೋಕ್ಕೂ ಮುಂಚೆನೇ ಸ್ವಲ್ಪ ಒಂದು 10-15 ಡೇಸಲ್ಲಿ ತುಂಬಾ ಕೆಲಸ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆನೆ ತೋಟಕ್ಕೆ ಬಂದರೆ ಎಷ್ಟು ಚೆಂದ ಇರುತ್ತೆ. ತೋಟ ನೋಡೋಕ್ಕಂತೂ ಸಖತ್ತಾಗಿ ಅನಿಸುತ್ತೆ. ಆ ಇಬ್ನಿ ಬಿದ್ದಿರತ್ತೆ ಎಲೆ ಮೇಲೆ, ಅದನ್ನು ನೋಡೋದೇ ಒಂದು ಚೆಂದ. ಈ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ ತೋಟ ನೋಡಲಿಕ್ಕೆ. ಸೊ ಇವತ್ತಿನ ಕೆಲಸ ಏನು, ಯಾಕೆ ಇಷ್ಟೊತ್ತಿಗೆ ಬಂದಿದ್ದೀವಿ ಬನ್ನಿ ನೋಡೋಣ. ನೋಡಿ, ತೋಟಕ್ಕೆ ಬಂದಾಯಿತು. ಈಗ ಟೈಮು 6:30 ಆಗಿದೆ. ನೋಡಿ, ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಹೋಗಿ ಪೈಪ್ ಸುತ್ತುವಂಥ ಕೆಲಸ. ಫುಲ್ಲೆಲ್ಲ ಎತ್ತು ಕಟ್ಟಿ ಪೈಪ್ ಸುತ್ತಿದ್ರೆ ಮಾತ್ರ ಟ್ಯಾಕ್ಟ್ರ್ ಓಡ್ಸೋಕ್ಕಾಗತ್ತೆ, ಇಲ್ಲಾಂದರೆ ಇಷ್ಟೊಂದು ಬೆಳ್ಕೊಂಡಿದೆಯಲ್ಲ ನೋಡಿ, ಈ ರೇಂಜಿಗೆ ಬೆಳ್ಕೊಂಡಿದೆ. ಹಾಗಾಗಿ ಏನು ಕಾಣೋದಿಲ್ಲ. ಇನ್ನು ಸೂರ್ಯ ಉದಯ ಆಗ್ತಾ ಇದ್ದಾನೆ. ಹಿಂಗೆಲ್ಲ ಬೆಳ್ಕೊಂಡಾಗ ಟ್ಯಾಕ್ಟ್ರ್ ಓಡಿಸ್ಲೇಬೇಕು. ನಾವು 6 ತಿಂಗಳಿಗೆ 1 ವರ್ಷಕ್ಕೆ ಓಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ 6-7 ಮಂತ್ಸ್ ಆಯಿತು. ಸೊ ಹಾಗಾಗಿ ಇವಾಗ ಓಡಿಸ್ಬೇಕು. ಬಿಫೋರ್ ಆಫ್ಟರ್ನು ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಪೈಪೆಲ್ಲ ಸುತ್ತಕ್ಕೆ ಈಗ ಶುರು ಮಾಡಿದ್ರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಇದರಲ್ಲಿ ಫುಲ್ಲು ದಾರ ಇಟ್ಕೊಂಡಿದ್ದೀನಿ, ಆ ಪೈಪು ಸುತ್ತಿ ಕಟ್ಟಲಿಕ್ಕೆ ಅಂತ. ಮಾತು ಕಮ್ಮಿ ಮಾಡಿ ಕೆಲಸ ಶುರು ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ತಿಂಡಿ ಟೈಮು. ಸೊ ಬೇಗ ಆಗೋದು ಏನಪ್ಪ ಅಂದರೆ ಮ್ಯಾಗಿ. ಸೊ ಅದಕ್ಕೆ ಮ್ಯಾಗಿ ಮಾಡ್ಕೊತಾ ಇದ್ದೀವಿ. ತಿಂಡಿ ತಿಂದ್ಬಿಟ್ಟು ಮತ್ತೆ ಕೆಲಸ ಕೂಡ ಶುರು ಮಾಡಬೇಕು. ಅರ್ಧ ಮಾಡಿಬಿಟ್ಟಿದ್ದೀವಿ. ಪೈಪ್ ಸುತ್ತಿದ್ದಾಯಿತು. ಈಗ ಟೈಮು 1 o'clock ಆಯಿತು. ನಾವು 6ಗೆ ಬಂದಿದ್ದು. ಮೇ ಬಿ 6:30 ಹಾಗೇನೋ ಪೈಪ್ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಷ್ಟೋವರೆಗೂ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸುತ್ತದಾಗ ಏನಾಗಿತ್ತು ಅಂತ ಹೇಳಿದ್ರೆ 2 ಡೇಸೇನೋ ಸುತ್ತಿದ್ವಿ 1 ಎಕರೆದು. ಇವಾಗ ಒಂದು ಹೊತ್ತು ಮುಗಿಸ್ಬಿಡೋಣ, ಮತ್ತು ಮಧ್ಯಾಹ್ನ ತೋಟಗಾರಿಕೆ ಇಲಾಖೆಗೆ ಬೇರೆ ಹೋಗಬೇಕು. ಸೊ ಹಾಗಲ್ಲ ಅಂತ ಹೇಳ್ಬಿಟ್ಟು ಸುತ್ತಿಟ್ಟಿದ್ದೀವಿ. ನೋಡಿ, ಇಷ್ಟೂ ಫುಲ್ಲು ಸುತ್ತಿದ್ದೀವಿ. ಆ್ಯಕ್ಚುಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಫುಲ್ಲು ಹಿಂಗೆ ಗಿಡ ಬೆಳ್ಕೊಂಡಿತ್ತಲ್ಲ, ಮಧ್ಯೆ ಕಾಣಿಸ್ತಾನೆ ಇರಲಿಲ್ಲ. ಅಯ್ಯಪ್ಪ ಎಷ್ಟು ಕಷ್ಟ ಆಯಿತು ಗೊತ್ತಾ. ಫುಲ್ಲು ಹೀಗೆ ಅಲ್ಲಿವರೆಗೂ ಹಾಗೆ ಮಾಡ್ತಾ ಬಂದಿದ್ದೀವಿ. ನೋಡಿ, ಈ ಥರ ಸುತ್ತಿ ಅಲ್ಲಲ್ಲೇ ಹಾಕಿಟ್ಟಿದ್ವಿ. ಇಲ್ಲಿ ನೋಡಿ, ಡ್ರಿಪ್ಪಿಗೆ ಹಾಕಿದ್ದೀವಿ, ಕೆಲವೊಂದು ಬಾಳೆಗೆ ಹಾಕಿದ್ದೀವಿ. ಈ ಥರ ಸುಮಾರು ಸುತ್ತಿಟ್ಟಿದ್ದೀವಿ. ಫುಲ್ಲು ಎಲ್ಲ 1 ಎಕರೆದು ಫುಲ್ಲು ಸುತ್ತಿ ಈಗ ದಾರಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಟ್ಯಾಕ್ಟ್ರನ್ನಾರು ಓಡಿಸಿದ್ರೆ ಅಥವಾ ಬ್ರಷ್ ಕಟ್ಟರಲ್ಲಿ ಹೊಡೆದ್ರೆ ಇದು ಕಾಣಿಸೋದೇ ಇಲ್ಲ. ಇಲ್ಲಿ ನೋಡಿ, ಈ ಥರ ಪೈಪ್ಗಳು ಕಾಣಿಸಲ್ಲ. ಸೊ ಹಾಗಾಗಿ ಈ ಥರ ಫುಲ್ಲು ಸುತ್ಕೊತಾ ಬಂದಿದ್ದೀವಿ. ತಲೆ ಎಲ್ಲ ಪಟ್ಟ ಹೊಡಿತಾ ಇದೆ, ಅಷ್ಟು ಸುಸ್ತಾಗಿದೆ. ಇವಾಗ ಮನೆಗೆ ಹೋಗಿ ಫ್ರೆಶಪ್ ಆಗಿ ತೋಟಗಾರಿಕೆ ಇಲಾಖೆಗೆ ಹೋಗಬೇಕು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಊಟ ಏನೂ ಮಾಡಿಲ್ಲ, ತಿಂಡಿ ಮಾಡ್ಕೊಂಡಿದ್ದಷ್ಟೇ ಮ್ಯಾಗಿ. ಮನೆಗೆ ಹೋಗ್ಬಿಟ್ಟು ಫ್ರೆಶಪ್ ಆಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಕೆಲಸ ಇತ್ತು, ಹೋಗೋಣ ಅಂತ. ಎಸ್ ನೋಡಿ, ಈಗ ಟೈಮು 1:15 ಆಯಿತು. ಇವಾಗ ಮನೆಗೆ ಬಂದೆ. ಸೊ ಇನ್ನೂ ಬ್ಯಾಗ್ ಕೂಡ ತೆಗ್ದಿಟ್ಟಿಲ್ಲ. ರಾಹುಲ್ ಅವರು ನನ್ನ ಮನೆಗೆ ಬಿಟ್ಬಿಟ್ಟು ಅವ್ರು ಕೂಡ ಮನೆಗೆ ಹೋದರು. ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಫಸ್ಟು ಮುಖ ತೊಳ್ಕೊಂಡು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಆಮೇಲೆ ಏನಿದ್ರು ತೋಟಗಾರಿಕೆ ಇಲಾಖೆಗೆ ಬೇರೆ ಹೋಗಬೇಕು. ರಾಹುಲ್ ಅವ್ರಿಗೆ ಹೇಳಿದ್ದೀನಿ, ಅವ್ರ ಹತ್ರ ನಂಬರ್ ಇತ್ತು ಅಲ್ಲಿ ಒಬ್ರದ್ದು. ಸೊ ಫೋನ್ ಮಾಡಿ ಕೇಳಿ ಸಂಜೆ ಬೇಕಾದ್ರೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅವಾಗ ಹೋಗೋಣ ಅಂತ. ನೋಡಬೇಕು, ಏನಾದ್ರು ಅವ್ರು ಫೋನ್ ಪಿಕ್ ಮಾಡಿಲ್ಲ ಅಂತ ಹೇಳಿದರೆ ಹೋಗಬೇಕಾಗತ್ತೆ. ಫೋನ್ ಪಿಕ್ ಮಾಡಿದ್ರೆ ರೆಸ್ಟ್ ಮಾಡಿ ಸಂಜೆ ಮೇಲೆ ಏನಿದ್ರು ಮಿಕ್ಕಿದ ಕೆಲಸ ಫಸ್ಟ್ ಹೋಗಿ ಫ್ರೆಶಪ್ ಆಗಿ ಟಚ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಎಸ್ ನೋಡಿ, ಈಗ ಟೈಮು 5:44 ಆಯಿತು. ಆ್ಯಕ್ಚುಲಿ 4 o'clockಗೆಲ್ಲ ಎದ್ದೆ. ಅಂದರೆ ನಿದ್ದೆನೇ ಬಂದಿಲ್ಲ, ಸಖತ್ತು. ಒಂದು ಸೈಡು ಪೂರ್ತಿ ತಲೆನೋವು, ನರ ನೋಡಿ ಹಿಂಗೆ ಇದ್ದಿದೆ, ಒಡ್ಕೊಂತ ಇದೆ ಟಪ್ಪ ಅಂತ. ಮತ್ತು ಫೀವರ್ ಬೇರೆ ಬಂದಿದೆ, ಸಖತ್ತು ಟಯರ್ಡ್ನೆಸ್ಸು, ತುಂಬ ಸುಸ್ತಾಗ್ತಾ ಇದೆ. ಆದರೂ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹಾಗಾಗಿ ಹೊರಟಿದ್ದೀನಿ ಫ್ರೆಶಪ್ ಆಗಿ. ಬೆಳಗ್ಗೆನೂ ಪೂಜೆ ಮಾಡಿ ಹೋಗಿದ್ದೆ, ಇವಾಗಲೂ ಕೂಡ ಪೂಜೆ ಮಾಡಿ ಹೊರಗೆ ಹೊರಡ್ತಾ ಇದ್ದೀನಿ. ಬಿಸಿಲಿಗೋ ಏನಕ್ಕೋ ಒಂದೇ ಸರಿ ತುಂಬ ಅಂದರೆ ಮನೇಲೂ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಮನೇಲಿ ಕೆಲಸ ಎಲ್ಲ ಮಾಡಿ ವಾರ ಮಾಡಿ ತೋಟಕ್ಕೆ ಹೋಗಿದ್ದು. ಇಲ್ಲೇ ಅರ್ಧ ಟಯರ್ಡ್ ಆಗಿತ್ತು. ಮತ್ತು ಇಡೀ 1 ಎಕರೆನೂ ಪೂರ್ತಿ ಈ ಸರಿ ಒಂದೇ ಸರಿ ಎಲ್ಲ ಮರ್ಚಿಟ್ವಲ್ಲ, ಆ ಟಯರ್ಡ್ನೆಸ್ಸಿಗೆ. ಮತ್ತು 1 ವಾರದಿಂದ ಸಖತ್ ಕೆಲಸ ಇತ್ತು ಮನೇಲಿ, ಹಂಗಾಗಿ ಏನೋ ಗೊತ್ತಿಲ್ಲ, ಸಖತ್ತು ಈ ಅರ್ಧ ತಲೆನೋವ್ತಿದೆ. ಇಲ್ಲಿ ನೋಡಿ, ಪಿಂಪಲ್ಲ ಇದ್ರ ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿ ನರ ಪಟ್ಟ ಹೊಡಿತಾ ಇದೆ. ಸೊ ಮಾತ್ರೆ ತೊಗೊಂಡಿದ್ದೀನಿ, ಹಾಸ್ಪಿಟ್ಲಿಗೆಲ್ಲ ಹೋಗಲ್ಲ. ನನ್ನ ಅರ್ಧ ತಲೆನೋವಲ್ವ, ಸೊ ಅರ್ಧ ಮಾತ್ರೆ ತೊಗೊಂಡಿದ್ದೀನಿ. ಇನ್ನು ನೋಡಿ, ಇನ್ನೂ ಅರ್ಧ ಮಾತ್ರೆ ಇದರಲ್ಲಿ ಇಟ್ಟಿದ್ದೀನಿ ಮಾತ್ರೆನ.
ಅರ್ಧ ತಲೆನೋವು ಅರ್ಧ ಮಾತ್ರೆ ತೊಗೋಬೇಕು ಅಂತ ಏನಿಲ್ಲ. ನಾನು ಯಾವಾಗಲೂ ಎಷ್ಟೇ ತಲೆನೋವಿದ್ರೂ ಅರ್ಧನೇ ಮಾತ್ರೆ ತೊಗೊಳ್ಳೋದು. ನಾನು ಯಾವಾಗಲೂ ಮಾತ್ರೆ ತೊಗೊಳ್ಳಲ್ಲ. ಸೊ ಹಾಗಾಗಿ ಬಂದಿದ್ದ ಕೂಡಲೇ ರೆಸ್ಟ್ ಮಾಡಬೇಕು. ಸಖತ್ತು ಸುಸ್ತಾಗ್ತಾಯಿದೆ. ಸೊ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ನೋಡೋಣ. ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ, ಹಾಗೆ ತಿನ್ಕೊಂಡು ಆದರೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದಿತ್ತು, ಅಲ್ಲಿಗೆ ಟ್ರೈ ಮಾಡ್ತೀನಿ, ಆದರೆ ಹೋಗಿ ಬರ್ತೀನಿ. ಓಕೆ, ಹೊರಡೋಣ ಬನ್ನಿ, ಟೈಮ್ ಇತ್ತು. ಈಗ ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ತೋಟಕ್ಕೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು. ಡ್ರಿಪ್ಪಿಂದು ಏನೇನೋ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದು. ನಲ್ಲಿ ಮತ್ತು ಅದಕ್ಕೆ ಹಾಕುವಂಥದ್ದು ಏನೇನೋ ಐಟಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡು ತೋಟಗಾರಿಕೆ ಇಲಾಖೆಗೂ ಹೋಗಿ ಅದಾದಮೇಲೆ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಿತ್ತು ಅನ್ನಲ್ಲ. ಸೊ ಹಾಗಾಗಿ ನಮ್ಮ ತಮ್ಮನ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ತಮ್ಮ ಇರಲಿಲ್ಲ, ಆಂಟಿ ಮತ್ತು ಇನ್ನೂ ಹೊಸ ತಮ್ಮ ಬೇರೆ ಇದ್ದರು. ಸೊ ಅವ್ರ ಹತ್ರ ಬಿಸಿ ಬಿಸಿ ರೊಟ್ಟಿ ಹಾಕಿಸ್ಕೊಂಡು ತಿಂತಾಯಿದ್ವಿ. ಸಖತ್ತಾಗಿತ್ತು. ಒಂದೊಂದು ತಿಂದ್ವಿ, ಆದರೂ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಹಾಗಾಗಿ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿಬಿಟ್ಟು, ಈ ಹುಡುಗ ಎಷ್ಟು ಚೆನ್ನಾಗಿ ಮುದ್ದಾಗಿ ಗುಂಡ್ಗುಂಡಾಗಿದ್ದಾನಲ್ಲ, ಗೋಲ್ಗಪ್ಪ ತಿಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತು ರಾಹುಲ್ ಅವ್ರವ್ರ ಮನೆಗೆ. ಸೊ ಕಾಯಿ ತರಕಾರಿ ಎಲ್ಲ ತೊಗೊಂಡು ಇಬ್ಬರು ಕೂಡ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಒಂದು 7:30 ಅಷ್ಟು ಟೈಮ್ ಆಗಿತ್ತು. ಸೊ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೀವಿ. ನೋಡಿ, ಈಗಷ್ಟೇ ಮನೆಗೆ ಬಂದೆ. ರಾಹುಲ್ ಅವರು ನನ್ನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋದರು. ಈಗ ಸ್ವಲ್ಪ ಫೀವರ್ ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಬಟ್ ಡ್ರಿಪ್ಪಿಂದು ಒಂದಷ್ಟು ಸಾಮಾನು ಬೇಕಾಗಿತ್ತು, ಅದು ತೊಗೊಂಡ್ವಿ. ರಾಹುಲ್ ಅವರು ತರಕಾರಿ ತೊಗೊಂಡ್ರು. ಆಮೇಲೆ ಸ್ವಲ್ಪ ಹೊರಗಡೆ ನೋಡ್ತಾರಲ್ಲ ಏನೇನು ತಿಂದ್ವಿ ಅಂತ ಹೇಳ್ಬಿಟ್ಟು, ಆದರೂ ಊಟ ಹಾಕೋತ ಅಷ್ಟೆಲ್ಲ ತಿಂದ್ವಿ. ಇವಾಗ ಫಸ್ಟು ರೆಸ್ಟ್ ಮಾಡಬೇಕು. ಊಟ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸೊ ಇವತ್ತಿನ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಬೈ, ಸಿ ಯು, ಲವ್ ಯು ಆಲ್.